ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿಗೆ ಕರ್ಕೊಂಡೋಗಿ ದೇವಿಯಾನಿ ಟ್ಯಾಟೂ ಹಾಕಿಸ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ಅದು ಯಾವ ಥರ ಸ್ಟ್ಯಾಟ್ಯೂ ಅಂದರೆ ಮೀನು ಥರ ಹಾಕ್ಸಿದ್ದಾಳೆ, ಬೆನ್ನಿಗೆ ಡಿಸೈನ್ ಅವಳೇ ಹೇಳಿ ಹಾಕ್ಸಿದ್ದಾಳೆ ಅಂತ ಕಾಣುತ್ತೆ. ಮಗಳು ಹಾಕಿಸ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಏನೋ ಇವಳು ಕುತಂತ್ರ ಬುದ್ಧಿ ಮಾಡ್ತಿದ್ದಾಳೆ. ಇದು ಅಜಿತ್ಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಆಫೀಸಿಗೆ ಫೋನ್ ಹೋಗುತ್ತೆ, ದೇವಿಯಾನಿ ಊಟ ಮಾಡಿಲ್ಲ ಅಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಎದ್ನ ಬಿದ್ನ ಅಂತ ಓಡಿ ಬರ್ತಾನೆ. ಓಡಿ ಬಂದು ಹತ್ಕೊಂಡು ಯಾಕತ್ತೆ ಊಟ ಮಾಡಿಲ್ಲ, ಊಟ ಮಾಡಿ ಅತ್ತೆ ಅಂತೆಲ್ಲ ಹೇಳಿ ಊಟ ಮಾಡಿಸ್ತಾನೆ. ಆಮೇಲೆ ಇದು ಭೂಮಿಗೆ ಅನುಮಾನ ತರಿಸುತ್ತೆ. ಅವಳು ಅನುಮಾನ ಬಂದಾಗ ಏನು ಹೇಳ್ತಾಳೆ, ಆಚೆ ಹೋಗಿ ಸಾಹೇಬ್ರೆ ನನಗೆ ಏನೋ ಒಂದು ಅನುಮಾನ ಇದೆ ಅಂತ. ಏನು ಅನುಮಾನ ಹೇಳು ಅಂದಾಗ, ದೇವಿಯಾನಿ ಅತ್ತೆ ಮೇಲೆ ಅಷ್ಟೊಂದು ಸಿಟ್ಟು ಮಾಡ್ತಾಯಿದ್ರಿ, ಈಗ ನೋಡಿದ್ರೆ ಹತ್ಕೊಂಡು ಊಟ ಮಾಡಿಸ್ತಾ ಇದ್ದೀರಾ, ಏನು ಕತೆ ಇದು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಕೆಲವೊಂದು ಒಗ್ಗಟ್ಟುಗಳು ಹೇಳ್ಬಿಟ್ಟು, ನೋಡು ಈ ರೀತಿ ಆಗುತ್ತೆ, ನಿನಗೆ ಗೊತ್ತಾಗಲ್ಲ. ಹೇಗೆ ಅಂದರೆ ನಾವು ಪೊಲೀಸ್ನವರು ಆ ಥರ ಮಾಡಲೇಬೇಕಾಗುತ್ತೆ, ಇಲ್ಲ ಅಂದರೆ ಕಳ್ಳರನ್ನ ಹಿಡಿಯೋದು ಕಷ್ಟ ಅಂತ ಹೇಳ್ತಾನೆ. ಆಮೇಲೆ ಮಲಗಿರ್ತಾನೆ. ರಾತ್ರಿ ಮಲಗಿದ್ದಾಗ ಅವನಿಗೆ ಏನೇನು ಯೋಚನೆಗಳು, ಕರೆಕ್ಟು ಪ್ರೂಫ್ ಸಿಗಲಿಲ್ವಲ್ಲ, ದೇವಿಯನ್ನತ್ತೆ ಹಿಡಿಯೋಕ್ಕಾಗಲಿಲ್ವಲ್ಲ ಅನ್ನೋದೇ ಒಂದು ಚಿಂತೆ ಆಗಿರುತ್ತೆ. ಆಮೇಲೆ ಅವನು ಮಲಗಿದ್ದಾಗ ಭೂಮಿ ಏನೇನೋ ತಮಾಷೆ ಮಾಡಿ ಲಾಸ್ಟಲ್ಲಿ ಮಲ್ಕೋತಾಳೆ. ಆ ಕಡೆ ತಿರುಗಿ ಮಲ್ಕೊಂಡಿರ್ತಾಳೆ. ಮಲ್ಕೊಂಡಾಗ ಈ ಟ್ಯಾಟೂ ಅಲ್ಲಿ ಕಾಣಿಸ್ತಾ ಇರುತ್ತೆ. ಟ್ಯಾಟೂ ಕಾಣಿಸ್ದಾಗ ಅದನ್ನು ನೋಡ್ತಾನೆ, ಏನಿದು ಮೀನಿನ ಥರ ಹಾಕ್ಸ್ಕೊಂಡಿದ್ದಾಳಲ್ಲ, ಈಗ ನಾನು ಮುಟ್ಟಕ್ಕೆ ಹೋದರೆ ಕಿರ್ಚಾಡ್ತಾಳೆ, ಕೂಗಾಡ್ತಾಳೆ. ಆಮೇಲೆ ಸಾಹೇಬ್ರು ಮಾಡಿದ್ರು ಅಂತ ಆಗುತ್ತೆ. ಇದು ಮಿಡ್ನೈಟು, ಸರಿ ಹೋಗಲ್ಲ, ಬೇಡ ಮುಟ್ಟದೆ ಬೇಡ, ನಾಳೆ ನೋಡೋಣಂತೆ ಅಂತ ಅವನ ಪಾಡಿಗೆ ಅವನು ಮಲ್ಕೊಳ್ತಾನೆ. ಮಲ್ಕೊಳ್ಳೋಕೆ ಹೋಗಿರ್ತಾನೆ. ಆಮೇಲೆ ಇವಳು ದೃಷ್ಟಿ ಬೊಟ್ಟು ಇಟ್ಕೊಂಡು ಹೋಗ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣವೇ ಅವನ ಹತ್ರ ಹೋಗ್ಬಿಟ್ಟು ಹಿಂಗೆ ನಿಂತಿರ್ತಾಳೆ. ಅದನ್ನು ನೋಡಿಬಿಟ್ಟು ಅವನು ಮಿಡಿಕ್ ಬಿದ್ದುಬಿಡ್ತಾನೆ. ಕಂಡುಬಿಟ್ಟ ತಕ್ಷಣ ಏನಿದು ನೀನು ಈ ಥರ ವೇಷ ಹಾಕ್ಕೊಂಡು ಬಂದು ಎದುರಿಸ್ತೀಯ ಅಂತ ಜೋರು ಮಾಡ್ತಾನೆ. ಅದಕ್ಕೆ ಅವಳು ನೋಡೋಣ ಸಾಹೇಬ್ರು ಎದುರ್ತಾರೆ ಇಲ್ವಾ ಅಂತ ಹೀಗೆ ಮಾಡಿದೆ ಅಷ್ಟೇ ಅಂತ ಹೇಳಿ ತಮಾಷೆ ಮಾಡ್ತಾಳೆ. ಓಕೆ. ಆಮೇಲೆ ಹೀಗೆ ಕೂತ್ಕೊಂಡು ನೀವು ರಾತ್ರಿ ಮಾತಾಡ್ತಿದ್ದೀನಿ ನಾನು ಕೇಳಿಸ್ಕೊಂಡೆ, ಟ್ಯಾಟೂ ಹಾಕ್ಸ್ಕೊಂಡಿದ್ದಾಳೆ, ಏನು ಟ್ಯಾಟೂ ಅಂತ ನೋಡೋಣ ಅಂದರೆ ಎಲ್ಲಿ ಮುಟ್ಟಿದ್ರೆ ಕೂಗಾಡ್ತಾಳೋ ಕಿರ್ಚಾಡ್ತಾಳೋ ಅಂತೇಳ್ಬಿಟ್ಟು ಬೇಡ ಅಂಥೇಳಿ ಒಬ್ಬರೇ ಮಾತಾಡ್ಕೋತಾ ಇದ್ರಲ್ಲ, ಅದೆಲ್ಲ ನನಗೆ ಕೇಳಿಸ್ಕೊಂಡೆ, ನಂಗೆ ಗೊತ್ತಾಯಿತು ಅಂತ ಹೇಳ್ತಾಳೆ ಭೂಮಿ. ಆವಾಗ ಅಜಿತ್ ಹೇಳ್ತಾನೆ, ಹೌದು ಗೊತ್ತಾಯಿತು ಸರಿ, ಆದರೆ ಹೇಗೆ ಈ ಟ್ಯಾಟೂ ಹೆಂಗೆ ಹಾಕಿಸ್ಕೊಂಡೆ ಅಂತ ಕೇಳ್ತಾನೆ. ಇದನ್ನು ದೇವಿಯಾನಿ ಅಮ್ಮ ಹಾಕ್ಸಿದ್ರು, ಅಂಜುಗೂ ಹಾಕ್ಸಿದ್ರು, ಅಂಜು ಹಾಕ್ಸ್ಕೊಂಡ್ರು, ಆಮೇಲೆ ನನಗೂ ಬಾ ಹಾಕ್ಸ್ಕ ಅಂತ ಬಲವಂತ ಮಾಡಿ ಕರ್ಕೊಂಡೋಗಿ ಹಾಕ್ಸಿದ್ರು ಅಂತ ಹೇಳ್ತಾರೆ. ಓಹೋ ಇದರಲ್ಲಿ ಏನೋ ಇದೆ ಕರಮತ್ತು ಅಂತೇಳಿ ಅವನು ಅದನ್ನು ಯೋಚನೆ ಮಾಡಿ ಲಾಸ್ಟಲ್ಲಿ ಹೌದಾ ದೇವಿಯನ್ನೇ ಅತ್ತೆ ಹಾಕ್ಸಿದ್ರು, ಹೌದು ದೇವಿಯನ್ನೇ ಮನೆ ಹಾಕ್ಸಿದ್ದು, ಸರಿ ಬಿಡು ಅಂತೇಳ್ಬಿಟ್ಟು ಮತ್ತೇನೋ ಯೋಚನೆಗೆ ಹೊರಟೋಗ್ತಾನೆ. ಏನೋ ಯೋಚನೆ ಮಾಡ್ತಿರ್ತಾನೆ, ಆದರೆ ಏನೂ ಒಳಿತಾನೇ ಇಲ್ಲ. ಏಕೆಂದರೆ ಸರಿಯಾದ ಪ್ರೂಫ್ ಸಿಗಲಿಲ್ವಲ್ಲ, ಅದೇ ಸಮಸ್ಯೆ ಅಂತೇಳ್ಬಿಟ್ಟು ಸರಿ ಇರಲಿ ನೋಡೋಣ ಅಂತೇಳಿ ಸುಮ್ಮನೆ ಆಗಿರ್ತಾನೆ. ಆಮೇಲೆ ಎಲ್ಲ ಊಟಕ್ಕೆ ಕೂತ್ಕೊಳ್ಳೋದು ಅಂತ ಆಗಿರುತ್ತೆ. ಊಟಕ್ಕೆ ಹೋಗ್ತಾರೆ. ಊಟಕ್ಕೆ ಹೋಗೋ ಮುಂಚೆ ದೇವಿಯಾನಿ ಏನೇನು ಪ್ಲ್ಯಾನ್ ಮಾಡ್ತಿದ್ದಾಳೋ ಅದೆಲ್ಲ ಗೊತ್ತಾಗ್ತಿಲ್ಲ. ಹೌದು, ಅವಳದು ಕ್ರಿಮಿನಲ್ ಮೈಂಡ್ ಆಗಿರೋದ್ರಿಂದ ಅವಳು ಏನೇನು ಪ್ಲ್ಯಾನ್ ಮಾಡ್ತಾಳೆ ಅನ್ನೋದೇ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ನಾಟಕ ಆಡ್ಬಿಟ್ಟು ಭೂಮಿನ ಕರ್ಕೊಂಡೋಗಿದ್ದಾಳೆ. ಕರ್ಕೊಂಡೋಗ್ಬಿಟ್ಟು ನನ್ನ ಮಗಳು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನೀನು ನನ್ನ ಮಗಳಿದ್ದಂಗೆಯ, ನೀನು ಏನಕ್ಕೂ ಸಂಕೋಚ ಪಡೋದು ಬೇಡ, ನೋಡು ಟ್ಯಾಟೂ ಹಾಕಿಸ್ಕೊಂಡು ಬಂದಳು ಅಂಜು, ನೀನು ಬಾ ಹಾಕಿಸ್ಕೊ ಅಂತ. ಇಲ್ಲ ನಂಗೆ ಬೇಡ ಅಮ್ಮ, ನಂಗೆ ಬೇಡ ದೇವಿಯನೇಮ್ಮ, ನಂಗೆ ಬೇಡ ದೇವಿಯನೇಮ್ಮ ಅಂತ ಇವಳು ಎಷ್ಟು ಕೇಳ್ಕೊತಾಳೆ. ಆದರೆ ಅಷ್ಟು ಕೇಳ್ಕೊಂಡ್ರು ಅವಳು ಬಿಡೋದೇ ಇಲ್ಲ. ಇಲ್ಲ ಬಾ 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 ಅಂತ ಕರ್ಕೊಂಡೋಗಿ ಹಾಕ್ಸ್ಬಿಡ್ತಾಳೆ. ಆಮೇಲೆ ಇದನ್ನು ಯಾಕೆ ಹಾಕ್ಸಿದ್ಲು ಅನ್ನೋದು ಡೌಟು ಎಲ್ಲರಿಗೂ. ಈ ಥರ ಈ ಚಿತ್ರನ ಏನಕ್ಕೆ ಹಾಕ್ಸಿದ್ಲು ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲೇನೇನೋ ಹೇಳ್ಬಿಟ್ಟು ಕರ್ಕೊಂಡೋಗಿ ಹಾಕಿಸ್ಕೊಬಂದ್ಬಿಡ್ತಾಳೆ. ಹಾಕಿಸ್ಕೊಬಂದಾದಮೇಲೆ ಅವಳಿಗೆ ಅಂದರೆ ಈ ದೇವಿಯಾನಿ ಹೇಗೆ ಅಂತ ಅಂದರೆ ಮಗಳು ಮದುವೆ ಮಾಡೋ ಉದ್ದೇಶ ಇವಳದಲ್ಲ. ಇವಳು ಇವ್ರ ಮನೆ ಹಾಳು ಮಾಡಬೇಕು, ಇವಳು ಉದ್ಧಾರ ಆಗಬೇಕು, ಇದೇ ಇಂಟೆನ್ಷನ್ ಇಟ್ಕೊಂಡಿದ್ದಾಳೆ. ಬಟ್ ಮಗಳು ಮದುವೆ ಮಾಡಬೇಕು ಅನ್ನೋ ಸಿಚುವೇಶನ್ನ ಅವಳಿಗೆ ತಲೆಯಲ್ಲಿ ಯಾವಾಗಲೂ ಒಂದು ಸಲ ಅನ್ಕೋತಾಳೆ, ಅಯ್ಯೋ ನಾನು ಹಿಂಗೆಲ್ಲ ನಿಂತು ಓಡಾಡಿ ನನ್ನ ಮಗಳು ಮದುವೆ ಮಾಡಬೇಕು ಅಂತೀನಿ, ಅಲ್ಲಿ ಇವ್ರದ್ದು ಏನಾದರೂ ಒಂದೊಂದು ಸಮಸ್ಯೆ ಇರುತ್ತೆ ಅಂತ. ಆದರೆ ಇವಳು ಹಂಗಲ್ಲ,
ಏನೂ ಮಾಡಲ್ಲ. ಇವಳು ಬರೀ ಕ್ರಿಮಿನಲ್ ಮೈಂಡ್ ಉಪಯೋಗಿಸಿ ಯಾರ ಮನೆ ಹಾಳು ಮಾಡಬೇಕು ಅಂತ ಸ್ಕೆಚ್ ಹಾಕೋದೇ ಇವಳ ಜೀವನ ಆಗೋಯ್ತು. ಇದು ಮಗಳಿಗೂ ಗೊತ್ತಿದೆ. ಆದರೆ ಮಗಳು ಅಮ್ಮನ್ನ ಎದುರು ಹಾಕ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಕೆಲವೊಂದಕ್ಕೆ ಅಮ್ಮನಿಗೆ ಸಪೋರ್ಟ್ ಮಾಡ್ತಾಳೆ, ಇನ್ನು ಕೆಲವೊಂದಕ್ಕೆ ಬೇಡಮ್ಮ ಇದು ಅಂತ ಹೇಳ್ತಾಳೆ. ಏಯ್ ಕುತ್ಕೊ, ನಿಂಗೇನು ಗೊತ್ತು, ನಿಂಗೆ ಸುಮ್ಮನೆ ಇರು, ನೀನು ಮಾತಾಡಬೇಡ ಅಂತ. ಅಂದರೆ ಇವನು ಮದುವೆ ಆಗೋ ಹುಡುಗ ಕೂಡ ಅವನು ತುಂಬ ಒಳ್ಳೆಯವನು. ಅವನನ್ನೇ ಯಾವ ದಾರಿಗೆ ಎಳಿತಾಳೋ ಏನೋ ದೇವರಿಗೆ ಗೊತ್ತು, ನೋಡಬೇಕು. ಹೀಗಾಗಿ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಹಣ್ಕಾಯಿ ಎಲ್ಲ ತೊಗೊಂಡು ಬುಟ್ಟಿ ತಗೊಂಡು ಬರ್ತಾಳೆ ಇವಳು ಭೂಮಿ. ಆದರೆ ಇವಳು ಹೋಗೋಕ್ಕೆ ಬಿಡಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕೆ ಬಿಡಲ್ಲ. ಏಕೆಂದರೆ ಇವಳೇ ಅಡ್ಡ ಇಟ್ಕೊಂಡು ಅವಳನ್ನ ಟ್ಯಾಟೂ ಹಾಕ್ಕೊಳ್ಳೋಣ ಬಾ, ಅದು ಮಾಡೋಣ ಬಾ, ಇದು ಮಾಡೋಣ ಬಾ ಅಂತ ಹೇಳ್ಕೊಂಡು ಹೋಗ್ತಾಳೆ. ಇದೆಲ್ಲ ಅಜಿತ್ಗೆ ಅನುಮಾನ ತರಿಸುತ್ತೆ. ಏಕೆಂದರೆ ಅವನಿಗೆ ಎಷ್ಟು ಯೋಚನೆ ಮಾಡಿದ್ರೂ ಐಡಿಯಾಗಳು ಓಡ್ತಾ ಇಲ್ಲ. ಈ ಥರ ಮಾಡ್ತಿದ್ದಾಳೆ ಅಂದರೆ ಏನೋ ಇರ್ಬೋದು ಇಲ್ಲಿ ಅಂತೇಳ್ಬಿಟ್ಟು ಇನ್ನೂ ಜಾಸ್ತಿ ಯೋಚನೆ ಮಾಡೋಕ್ಕೆ ಇದೊಂಥರ ದಾರಿ ತೋರಿಸ್ಕೊಟ್ಟಂಗೆ ಆಗಿದೆ ಇವಾಗ. ತುಂಬಾ ಕೂತು ಯೋಚನೆ ಮಾಡ್ತಾನೆ. ಯಾವ ಥರ ಯೋಚನೆ ಮಾಡಿದ್ರೂ ಅವನಿಗೆ ಐಡಿಯಾಗಳು ಓಡ್ತಾ ಇಲ್ಲ. ಹೇಗೆ ಇವ್ರನ್ನ ಕಂಡುಹಿಡಿಯೋದು ಅನ್ನೋದೇ ಅವನ ಚಿಂತೆ ಆಗಿರುತ್ತೆ. ಆಮೇಲೆ ಎಲ್ಲ ಊಟಕ್ಕೆ ಕೂತಿದ್ದಾಗ ಎಲ್ಲರಿಗೂ ಬಡಿಸ್ತಾ ಇರ್ತಾಳೆ ಭೂಮಿ. ಎಲ್ಲರದ್ದು ಬಡಿಸಿ ಎಲ್ಲ ಊಟ ಮಾಡ್ತಾಯಿರ್ತಾರೆ. ಅಷ್ಟೊತ್ತಿಗೆ ಅಜಿತ್ ಅಮ್ಮನೂ ಕೂಡ ಬಂದು ಎಲ್ಲ ಕೂತಿರ್ತಾರೆ. ಎಲ್ಲ ಕೂತಿದ್ದಾಗ ಯಾರೋ ಹೇಳ್ತಾರೆ, ಮತ್ತು ನೀವಿಬ್ಬರು ಅನನ್ಯವಾಗಿ ಗಂಡ ಹೆಂಡ್ತಿ 100 ಕಾಲ ಸುಖವಾಗಿ ಬದುಕಬೇಕು, ಹಿಂಗೆ ಜೊತೆಯಾಗಿರಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಆವಾಗ ಭೂಮಿ ಮತ್ತು ಅಜಿತ್ ಥರ ಇದ್ದರೆ ಗಂಡ ಹೆಂಡ್ತಿ ಆ ಥರ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಭೂಮಿ ನಿಂತ್ಕೊಂಡು ಬಡಿಸ್ತಿದ್ದಾಳೆ ಏನಂತಾಳೆ, ನಮ್ಮ ಥರ ಬೇಡಪ್ಪ, ಆ ಥರ ಬೇಡ ಬೇಡ ಬೇಡ, ನಮ್ಮ ಥರ ಆಗೋದೇ ಬೇಡ ಅಂತ ಹೇಳ್ಬಿಡ್ತಾಳೆ. ಹಂಗೆ ಹೇಳಿದಾಗ ಸಿಕ್ಕಾಬಟ್ಟೆ ಬೇಜಾರು. ಸಂಗೀತ ಸಿಕ್ಕಾಬಟ್ಟೆ ಯೋಚನೆ ಹೊರಟೋಯ್ತಾಳೆ. ಯಾಕೆ ಅಜಿತ್ತು ಮತ್ತು ಭೂಮಿ ಚೆನ್ನಾಗಿಲ್ವಾ, ಏನಕ್ಕೆ ಹಿಂಗೆ ಯೋಚನೆ ಮಾಡ್ತಾವ್ರೆ, ಯಾಕೆ ಹಿಂಗಾದ್ಲು ಭೂಮಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಹಂಗೆ ಒಂಥರ ಮೂರ್ಛೋದಂಗೆ ಹೋಗ್ಬಿಡ್ತಾಳೆ ಟೇಬಲ್ ಮೇಲೆ. ಅದನ್ನು ಶ್ರವಣ ನೋಡ್ತಿರ್ತಾನೆ, ಅಜಿತ್ ನೋಡ್ತಿರ್ತಾನೆ. ಅಜಿತ್ ಹಿಡ್ಕೊಳ್ತಾನೆ ತಕ್ಷಣ. ಆಗ ಇವಳಿಗೆ ಪ್ರಜ್ಞೆನೇ ಇಲ್ದಂಗೆ ಆಗ್ಬಿಡುತ್ತೆ. ಆಮೇಲೆ ಎಲ್ಲರೂ ಅಲ್ಲಿಗೆ ಓಡೋಗ್ತಾರೆ. ಯಾಕೆ ಹಿಂಗಾಯಿತು ಅನ್ನೋದು ಇವಳು ಭೂಮಿ ಹಂಗೆ ಅಂದಿದ್ದಕ್ಕೇನೆ, ಅಂದರೆ ನಮ್ಮ ಥರ ಆಗೋದು ಬೇಡ, ನೀವು ನಮ್ಮ ಥರ ಆಗೋದೇ ಬೇಡ ಅಂದ್ಬಿಟ್ಲಲ್ಲ, ಅದಕ್ಕೇ ಯಾಕೆ ನೀವು ಗಂಡ ಹೆಂಡ್ತಿ ಥರ ಚೆನ್ನಾಗಿಲ್ವಾ ಅನ್ನೋದು ಅವಳಿಗೆ ಡೌಟ್ ಆಗಿಬಿಡುತ್ತೆ ಸರಿತಿಂಗೆ. ಹಂಗಾಗ್ಬಿಟ್ಟು ಅವಳು ಸಂಗೀತಗೆ ತಕ್ಷಣಕ್ಕೆ ಅವಳು ಮೋರ್ಚೆ ಹೋದಂಗೆ ಹೋಗ್ಬಿಡ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.